चारुं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ಉಲ್ಕಮುಖನೆಂಬ ರಾಜ ಪ್ರಜಾಪಾಲನೆಯನ್ನು ಮಾಡ್ತಾ ಇದ್ದ. ಸುಭಿಕ್ಷೆಯಿಂದ ತನ್ನ ರಾಜ್ಯವನ್ನು ಆತ ಆಳ್ತಾ ಇದ್ದಂತೆ ಒಂದು ದಿನ ಆತನಿಗೆ ಬೇಟೆಯಾಡಬೇಕೆಂದು ಮನಸ್ಸಾಯಿತು. ಬೇಟೆಯಾಡಬೇಕೆಂಬ ಆಸೆಯಿಂದ ರಾಜನು ನೇರವಾಗಿ ಘೋರವಾದ ಕಾನನಕ್ಕೆ ಹೋಗ್ತಾನೆ. ಅಲ್ಲಿ ಸಿಂಹ, ವ್ಯಾಘ್ರಾದಿ ಅನೇಕ ಪ್ರಕಾರವಾದ ಮೃಗಗಳನ್ನು ಸಂಹಾರ ಮಾಡ್ತಾನಂತೆ. ಬೇಟೆಯಾಡಿ ಆಯಾಸಗೊಂಡ ರಾಜನಿಗೆ ವಿಶ್ರಾಂತಿ ಬೇಕಿತ್ತು. ವಿಶ್ರಾಂತಿಯನ್ನ ಬಯಸಿ ಆ ರಾಜ ಏನು ಮಾಡ್ತಾನೆ, ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಅನತಿ ದೂರದಲ್ಲಿ ಒಂದು ವಟವೃಕ್ಷ ಕಾಣ್ತಾ ಇದೆ ಆತನಿಗೆ. ಆ ವಟವೃಕ್ಷದ ಸಮೀಪಕ್ಕೆ ಹೋಗಿ ವಿಶ್ರಾಂತಿಯನ್ನು ಪಡೆಯೋಣ ಅಂತ ರಾಜ ಯೋಚಿಸ್ತಾನೆ. ಹೀಗೆ ಹೋಗ್ತಾ ಇರ್ತಾನೆ. ಅಷ್ಟು ಹೊತ್ತಿಗಾಗಲೇ ಆ ವಟವೃಕ್ಷದ ಕೆಳಗೆ ಗೊಲ್ಲರು ಇರ್ತಾರೆ. ಆ ಗೊಲ್ಲರು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಶ್ರದ್ಧೆಯಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಆ ವಟವೃಕ್ಷದ ಕೆಳಗೆ ಮಾಡ್ತಾ ಇರ್ತಾರಂತೆ. ಬರುತ್ತಿರುವ ರಾಜನನ್ನ ಗೊಲ್ಲರು ನೋಡ್ತಾರೆ. ಆ ಗೊಲ್ಲರಿಗೆ ಸಂತೋಷವಾಗುತ್ತೆ. ಆ ಗೊಲ್ಲರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಬರುತ್ತಿರುವ ರಾಜನನ್ನ ಕಂಡು ಸಂತೋಷದಿಂದ ಆತನನ್ನ ಬರಮಾಡಿಕೊಂಡು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ರಾಜನಿಗೆ ಕೊಡ್ತಾರೆ. ಆದರೆ ಗೊಲ್ಲರು ಕೊಟ್ಟ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನ ಆ ರಾಜ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ತಿರಸ್ಕರಿಸ್ತಾನೆ, ಬಿಸಾಕ್ಬಿಡ್ತಾನಂತೆ. ಯಾವ ಕ್ಷಣದಲ್ಲಿ ಗೊಲ್ಲರು ಕೊಟ್ಟ ಪ್ರಸಾದವನ್ನ ರಾಜನು ತಿರಸ್ಕರಿಸಿದನೋ, ಅದೇ ಕ್ಷಣದಲ್ಲಿ ಆತನ ರಾಜ್ಯವನ್ನು ಶತ್ರುಗಳು ಮುತ್ತಿಗೆ ಹಾಕಿದರಂತೆ. ಅದೇ ಕ್ಷಣದಲ್ಲಿ ಆತನ 101 ಮಂದಿ ಮಕ್ಕಳು ಹತರಾದರಂತೆ. ರಾಜ ಪುನಃ ತನ್ನ ರಾಜ್ಯಕ್ಕೆ ಬರುವಷ್ಟರಲ್ಲಿ ಭಿಕ್ಷೆಯನ್ನು ಬೇಡುವ ಸ್ಥಿತಿಗೆ ಬರ್ತಾನೆ. ಕೆಲವು ಕಾಲ ಕಳೆಯುತ್ತದೆ. ಕೆಲವು ವರ್ಷಗಳೇ ಕಳೆದು ಹೋಯಿತು. ರಾಜನ ಸ್ಥಿತಿ ಅಯೋಮಯವಾಗಿ ಹೋಯಿತು. ಒಂದು ದಿನ ಆತ ಪಶ್ಚಾತ್ತಾಪ ಪಡ್ತಾನೆ. ಯಾಕೆ ತನ್ನ ಜೀವನದಲ್ಲಿ ಈ ರೀತಿಯ ಕಷ್ಟಗಳು ಪ್ರಾರಂಭವಾಯಿತು, ಕಷ್ಟಗಳು ಬಂತು ಅಂತ ಒಂದು ದಿನ ಯೋಚಿಸ್ತಾನೆ. ಪಶ್ಚಾತ್ತಾಪ ಪಡ್ತಾನಂತೆ. ಯಾವಾಗ ಆತ ಪಶ್ಚಾತ್ತಾಪ ಪಟ್ಟನೋ ಅಂದು ಆತನಿಗೆ ಸ್ವಪ್ನದಲ್ಲಿ ಒಂದು ದೃಷ್ಟಾಂತವಾಯಿತಂತೆ. ಗೊಲ್ಲರು ಕೊಟ್ಟ ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನು ತಿರಸ್ಕರಿಸಿದ್ದರ ದೆಸೆಯಿಂದ ನೀನು ರಾಜ್ಯವನ್ನು ಕಳೆದುಕೊಂಡೆ, ಮಕ್ಕಳನ್ನು ಪಡೆದುಕೊಂಡೆ, ಭಿಕ್ಷೆಯನ್ನು ಬೇಡ್ತಾ ಇದೀಯಾ, ಹೀಗೆ ಸ್ವಪ್ನದಲ್ಲಿ ದೃಷ್ಟಾಂತವಾಯಿತು. ಥಟ್ಟನೆ ಎದ್ದ ರಾಜ ಏನು ಮಾಡ್ತಾನೆ, ನೇರವಾಗಿ ಆ ವಟವೃಕ್ಷದ ಸಮೀಪಕ್ಕೆ ಗೋಪಾಲಕರನ್ನೆಲ್ಲ ಸೇರಿಸಿಕೊಂಡು ಶ್ರದ್ಧಾ ಭಕ್ತಿ ಸಮನ್ವಿತನಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾನೆ. 101 ಮಂದಿಗೆ ಪ್ರಸಾದವನ್ನು ಹಂಚುತ್ತಾನೆ. ಯಾವ ಕ್ಷಣದಲ್ಲಿ ಪ್ರಸಾದವನ್ನು 101 ಮಂದಿಗೆ ಹಂಚುತ್ತಾನೋ ಅದೇ ಕ್ಷಣದಲ್ಲಿ ಆತನು ಶತ್ರುವಿನಿಂದ ಪುನಃ ರಾಜ್ಯವನ್ನು ಪಡಿತಾನಂತೆ. ಅದೇ ಕ್ಷಣದಲ್ಲಿ 101 ಮಂದಿ ಮಕ್ಕಳನ್ನ ಪುನಃ ಭಗವಂತನ ಅನುಗ್ರಹದಿಂದ ಪಡಿತಾನೆ. ಸೌಭಾಗ್ಯದಿಂದ ರಾಜ್ಯವನ್ನು ಆಳಿದನಂತೆ. ಹೀಗೆ ಸನಾತನವಾಗಿರುವ, ನಾನು ಮೊದಲನೇ ಅಧ್ಯಾಯದಲ್ಲಿ ಪ್ರಸ್ತಾಪವನ್ನು ಇಟ್ಟಿದ್ದೇವೆ, ಸ್ವತಃ ಭಗವಂತನಿಂದಲೇ ನಾರದರಿಗೆ ಉಪದೇಶಿಸಲ್ಪಟ್ಟಿರುವ, ಅದಕ್ಕಾಗಿ ಅದು ಸನಾತನ. ನಾನು ಅಥವಾ ನನ್ನ ತಂದೆಯವರೋ ಅಥವಾ ನನ್ನ ತಾತನೋ ಅಥವಾ ನಿಮ್ಮ ತಾತನೋ ಯಾರು ಈ ಕಥೆಯನ್ನು ಬರೆದು ಇಲ್ಲಿ ಒಂದು ನಾನು ಹೇಳ್ತಾ ಇಲ್ಲ. ಈ ಕಥೆಗೆ ಬಲವಾದ ಒಂದು ಇತಿಹಾಸವಿದೆ, ಅಥವಾ ಅತ್ಯಂತ ಬಲವಾಗಿರ್ತಕ್ಕಂಥ ಶಕ್ತಿ ಇದೆ. ಇದು ಸನಾತನವಾಗಿರ್ತಕ್ಕಂಥದ್ದು. ಸ್ವತಃ ಯಾರು ಬರೆದಿರುತ್ತಲ್ಲ, ಇದು ಸ್ವತಃ ಭಗವಂತನಿಂದಲೇ ನಾರದರಿಗೆ ನೇರವಾಗಿ ಉಪದೇಶಿಸಲ್ಪಟ್ಟಿರುವ ಶ್ರೀ ಸತ್ಯನಾರಾಯಣ ಸ್ವಾಮಿ ಈ ವ್ರತ ಇಂದಿನವರೆಗೂ, ಈ ಕ್ಷಣದವರೆಗೂ ಈ ವ್ರತದಲ್ಲಿ ನಾವು ಭಾಗವಹಿಸಿದ್ದೇವೆ ಅಂತಂದರೆ ಭಗವಂತನಿಗೆ ಇಲ್ವಾ? ಖಂಡಿತವಾಗಿ ಇಲ್ಲಿ ಸಾಕ್ಷಾತ್ಕರಿಸಲ್ಪಟ್ಟಿದ್ದಾನೆ. ಎಷ್ಟು ಚೈತನ್ಯವಿದೆ ಈ ವ್ರತಕ್ಕೆ ಅಂತ ಕೇಳಿದರೆ, ಅತ್ಯಂತ ಈ ಕಲಿಯುಗದಲ್ಲಂತೂ ಎಲ್ಲ ಇಚ್ಛೆಗಳನ್ನು ಈ ವ್ರತ ಈಡೇರಿಸುತ್ತಂತೆ. ಈ ವ್ರತವು ಅತ್ಯಂತ ಸರಳವೂ ಅತಿ ಮುಖ್ಯವೂ
ಅತಿ ರಹಸ್ಯವಾಗಿರ್ತಕ್ಕಂತಹ ವ್ರತ ಸ್ವತಃ ಭಗವಂತನಿಂದಲೇ ನಾರದರಿಗೆ ಉಪದೇಶಿಸಲ್ಪಟ್ಟು ಪುರಾಣಗಳಲ್ಲಿಯೂ ಮತ್ತು ಈ ಕಲಿಯುಗದಲ್ಲಿಯೂ ಅತ್ಯಂತ ಸರಳವಾಗಿ ವ್ರತವನ್ನು ನಾವು ಮಾಡಬಹುದು. ಈ ವ್ರತದಿಂದ ಅನೇಕ ಕಷ್ಟ ನಷ್ಟಗಳನ್ನು ನಾವು ನಿವಾರಿಸಿಕೊಳ್ಳಬಹುದು, ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಬಹುದು. ಅವಿವಾಹಿತರಿಗೆ ವಿವಾಹ ಭಾಗ್ಯ ಈ ವ್ರತವನ್ನು ಮಾಡಿದರೆ, ಅವಿದ್ಯಾವಂತರಿಗೆ ವಿದ್ಯಾಫಲ ಈ ವ್ರತವನ್ನು ಮಾಡಿದರೆ, ಹಾಗೆ ದಾರಿದ್ರ್ಯದಿಂದ ಇದ್ದವರಿಗೆ ದಾರಿದ್ರ್ಯದಿಂದ ಮುಕ್ತಿ ಈ ವ್ರತವನ್ನು ಮಾಡಿದವರಿಗೆ, ಸಂತಾನವಿಲ್ಲದವರಿಗೆ ಸಂತಾನದ ಫಲಾಪೇಕ್ಷೆಯಾಗಿ ಈ ವ್ರತವನ್ನು ಮಾಡಬಹುದು. ಹೀಗೆ ಸಕಲ ಎಲ್ಲ ಇಷ್ಟಾರ್ಥಗಳಿಗೂ ಕೂಡ ಈ ವ್ರತವನ್ನ ಅತ್ಯಂತ ಸರಳವಾಗಿ ಮುನಿಗಳು ಹೇಳಿದ್ದಾರೆ. ಈ ವ್ರತವನ್ನ ಮಾಡಿ ನಾವು ಧನ್ಯರಾಗಬೇಕು, ಭಗವಂತನ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು. ಈ ವ್ರತವು ಪ್ರತಿ ಪೌರ್ಣಿಮೆಯಲ್ಲಿ ಈ ನಮ್ಮ ಸನ್ನಿಧಿಯಲ್ಲಿ ಯಾವಾಗಲೂ ನಡೀತಾ ಇರುತ್ತೆ. ನಿಮಗೆಲ್ಲ ಗೊತ್ತಿರತಕ್ಕಂಥ ವ್ರತ. ನೀವು ಇಬ್ಬರನ್ನು ಸೇರಿಸಿಕೊಂಡು ಪ್ರತಿ ಪೌರ್ಣಿಮೆಯನ್ನು ಸೇರಿಸಿಕೊಂಡು ಬರ್ತಾ ಇರಿ. ಹಾಗೆ ಭಗವಂತನ ಅನುಗ್ರಹಕ್ಕೆ ನೀವು ಆ ಮೂಲಕವೂ ನೀವು ಪಾತ್ರರಾಗ್ತೀರಾ. ಹೀಗೆ ಭಗವಂತನ ಸನ್ನಿಧಾನದಲ್ಲಿ ನಾವೆಲ್ಲರೂ ನಲಿದು ಆನಂದವನ್ನ ಪಡೆಯೋಣ ಅಂತ ನಾವು ಹೇಳ್ತಾ, ಎಲ್ಲರಿಗೂ ಕೂಡ ಸನ್ಮಂಗಲ ಉಂಟಾಗಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ನೋಡಿ, ಒಂದು ವಾಕ್ಯವನ್ನು ನಾವು ಹೇಳ್ತೇವೆ, ಲೋಕ ಸಮಸ್ತ ಸುಖಿನೋ ಭವಂತು. ಇದು ಅತ್ಯಂತ ಸುಲಭವೂ ಅತ್ಯಂತ ವಿಸ್ತೃತವಾಗಿರ್ತಕ್ಕಂಥ ವಾಕ್ಯ. ಯಾಕೆ ಈ ವಾಕ್ಯವನ್ನು ನಾವು ಕೊನೆಯಲ್ಲಿ ಹೇಳ್ತಾ ಇದ್ದೇವೆ ಅಂತ ಕೇಳಿದ್ರೆ, ಕೆಲವು ಬಾರಿ ನಾವು ಯೋಚಿಸ್ತೇವೆ, ನಮ್ಮ ಪಕ್ಕದ ಮನೆಯವರು ಸ್ವಲ್ಪ ಏನೋ ಕಿರಿಕಿದ್ದಾರೆ, ನಮಗೊಂದು ಒಳ್ಳೆಯದಾದ್ರಾಯ್ತು ಅಂತ ನಾವು ಯೋಚಿಸ್ತಾ ಇರ್ತೇವೆ ಮನಸ್ಸಿನಲ್ಲಿ. ಸ್ವಲ್ಪ ಹತ್ತಿರ ನಮ್ಮ ಮುಂದ್ಗಡೆ ಮನೆಯವರು ಏನೋ ಕಿರಿಕ್ ಮಾಡ್ತಾ ಇದ್ದಾರೆ, ನಮಗೆ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ನಾವು ಯೋಚಿಸ್ತೇವೆ. ಬಲಗಡೆಯ ಮನೆಯವರು, ಹಿಂದಿನಗಡೆಯ ಮನೆಯವರು, ಮೇಲುಗಡೆಯವರು, ಕೆಳಗಡೆಯವರು ಎಲ್ಲರೂ ನಮಗೆ ತೊಂದರೆ ಕೊಡ್ತಾ ಇರ್ತಾರೆ ಅಂತ ನಾವು ಯೋಚಿಸ್ತೇವೆ. ಅದೇ ಅವರೆಲ್ಲರೂ ನಮಗೆ ತೊಂದರೆ ಕೊಡ್ತಾ ಇದ್ರೆ ನಾವು ಹೇಗೆ ಸುಖ ಆಗಿರ್ಬೋದು? ಅಥವಾ ಅವರೆಲ್ಲರಿಗೂ ತೊಂದರೆ ಆದರೆ ನಾವು ಹೇಗೆ ಸುಖವಾಗಿರಬೇಕು? ಸುಖವಾಗಿ ಹೇಗಿರ್ತೇವೆ ನಾವು? ಅದು ನಾಲ್ಕು ಸುತ್ತಿನ ಮನೆಯವರಿಗೂ ತೊಂದರೆ ಆದರೆ ಮಧ್ಯದಲ್ಲಿರುವ ನಾವು ಹೇಗೆ ಸುಖವಾಗಿರ್ತೇವೆ? ಆದ್ದರಿಂದ ಈ ವಾಕ್ಯ ಹುಟ್ಟಿಕೊಂಡಿದೆ, ಲೋಕ ಸಮಸ್ತ ಸುಖಿನೋ ಭವಂತು. ನಾವು, ನೀವು ಎಲ್ಲರೂ ಕೂಡ ಸಂತೋಷವಾಗಿ ಬಾಳಿದರೆ ಮಾತ್ರ ನಾವೆಲ್ಲರೂ ಕೂಡ ಪರಮಾನಂದವನ್ನು ಪಡಿತೇವೆ. ಅಂತಹ ಪರಮಾನಂದವು ನಮಗೆಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತ ನಾವೆಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಭಗವಂತನಲ್ಲಿ ಪ್ರಾರ್ಥಿಸೋಣ. ಹೇಳಿ, ಗೋವಿಂದ 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 ಶ್ರೀಮದ್